ಇಲ್ಲೇ ಇರೋದಾ? ಸೂಪರ್. ಇಲ್ಲಿ ಇಷ್ಟರಲ್ಲಿದೆ ಇವಾಗ. ನೈಟಿಂದ ಇದೆಯಾ? ಓ, ನೀವು ಫೋನಲ್ಲಿ ಮಾತಾಡ್ತಾ ಇರೋದ? ದೊಡ್ಡದ ಇದು? ಕೆರೆ ಹಾವಣ. ಕೆರೆ ಹಾವು. ಇವರು ತುಂಬ ದೊಡ್ಡವರು. ಇರಲಿ ಇಲ್ಲಿ ಸುಮಾರು ಸಲ ಕಾಣಿಸ್ಕೊಂಡಿದ್ದಾರಾ? ಓಕೆ. ವಾರಕ್ಕೆ ಎರಡಾದ್ರೂ ಇರುತ್ತಲ್ವ ಇಲ್ಲಿ? ವಾರಕ್ಕೆ ಎರಡಾದ್ರೂ ಬಮ್ಮ ಇಲ್ಲಿ. ಲುಸಿಸ್ಟಿಕ್ ಕಲರ್ ಅಷ್ಟೊಂದು ಇಲ್ವೇ ಇಲ್ಲ. ಓ, ಸರಿಯಾಗಿದೆ. ಕೋಪ ನಾಗರಾವ್ ಹೆಂಗೆ ಬುಸ್ ಅನ್ನತ್ತಲ್ಲ. ಕೆರೆ ರೆಸ್ಕ್ಯೂ ಮಾಡಕ್ ಬಂದಿದ್ದಾರೆ. ತುಂಬಾ ದೊಡ್ಡ ಹಳೆ ಹಾವು ಇದು. ಬೇರೆ ಹಾವು ಶಾರದಾ ರೆಸಾರ್ಟ್ ಅಲ್ಲಿ ಇರಿಸ್ತಾ ಇದ್ದಾರೆ. ಸೌಂಡ್ ಚೆನ್ನಾಗಿದೆ ಸರ್. ಸೌಂಡ್ ನೋಡಿದ್ರೆ ಹೆಂಗೆ ಕೊಡ್ತಾ ಇದೆ? ಸೌಂಡ್ ಚೆನ್ನಾಗಿದೆ. ಸರಿ, ಹಾಕ್ಬಿಡೋಣ ಒಳಗೆ. ಹಾಕೋಣ, ಯಾಕಂದರೆ ಗಾಬರಿ ಆಗುತ್ತೆ ಇನ್ನೂ ಜಾಸ್ತಿ. ಒಳಗೆ ಹೋಗೋ ಅಷ್ಟೇ. ನಾವು ಒಂದು ರೆಸಾರ್ಟಲ್ಲಿ ಒಂದು ಭಾರಿ ಗಾತ್ರದ ಕೆರೆ ಹಾವನ್ನು ನಾವು ರೆಸ್ಕ್ಯೂ ಮಾಡಿದ್ದೀವಿ. ಸೊ ಕೆಲವೊಮ್ಮೆ ಚಾಲೆಂಜಿಂಗ್ ಆಗಿರುತ್ತೆ ಸಿಚುವೇಶನ್ನು. ಏನಂತಂದರೆ ಗೆಸ್ಟ್ಗಳು ಹೆದರ್ಕೊಂಡು ಬಿಡ್ಬೋದು, ಇಲ್ಲ ಏನಾರೋ ಒಂದಾಗ್ಬೋದು. ನೋಡಿ, ಹಾವುಗಳು ಎಲ್ಲೂ ಇಲ್ಲ ಅಂತಿಲ್ಲ, ಎಲ್ಲ ಕಡೆನೂ ಹಾವಿದೆ. ಮೈಸೂರಲ್ಲೂ ಹಾವಿದೆ, ಬೆಂಗಳೂರಲ್ಲೂ ಹಾವಿದೆ. ಎಂತೆಂಥ ಸಿಟಿಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಹಾವುಗಳು ಬರ್ತವೆ. ಸೊ ಅದನ್ನು ನಾವು ಒಂದು ಪ್ರಾಪರ್ಟಿ ಮೇಲೆ ಅಥವಾ ಒಂದು ಇನ್ಸ್ಟಿಟ್ಯೂಟ್ ಮೇಲೆ ಬ್ಲೇಮನ್ನು ಮಾಡೋಕ್ಕಾಗಲ್ಲ. ಯಾಕೆಂದರೆ ನಮ್ಗೆ ಹೆಂಗೆ ನಾವು ಎಲ್ಲಿ ಬೇಕೋ ಅಲ್ಲಿ ಓಡಾಡೋ ಅಂಥ ಸ್ವತಂತ್ರ ನಮಗಿದೆ, ಆ ಪ್ರಾಣಿಗಳಿಗೂ ಕೂಡ ಇದೆ. ಎಲ್ಲೋ ಇಷ್ಟು ದೊಡ್ಡ ಜಾಗದಲ್ಲಿ ಎಲ್ಲೋ ಒಂದು ಕಡೆ ಔಸ್ಕೊಳ್ಳೋಕೆ ಸಣ್ಣ ಜಾಗ ಇರುತ್ತೆ, ಇಷ್ಟು ಉರಿ ಬಿಸಿಲಿರುತ್ತೆ, ಸೆಕೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಬಂದು ಹೆಂಚು ತಂಪಾಗಿರುತ್ತೆ ಅಂತ ಹೇಳಿ ಸೇರಿಕೊಳ್ಳುತ್ತೆ. ಸೊ ದಯವಿಟ್ಟು ಈ ಥರ ಕಂಡು ಬಂದಲ್ಲಿ ನಮಗೆ ಖಂಡಿತವಾಗ್ಲೂ ಕರೆಯನ್ನು ಮಾಡ್ಬೋದು. ಫುಲ್ ಟೈಮ್ ಸ್ನೇಕ್ ರೆಸ್ಕ್ಯೂಸನ್ನು ಮಾಡಿ ನಾವು ನಮ್ಮ ಒಂದು ಲೈಫನ್ನು ನಾವು ಸೊಸೈಟಿಗಾಗಿರ್ಬೋದು ಅಥವಾ ಪ್ರಾಣಿಗಳ ರಕ್ಷಣೆಗಾಗಿರ್ಬೋದು ಮುಡಿಪಾಗಿಟ್ಟು